ಖರ್ಚು ಮಾಡುವಂತ ಶಕ್ತಿಯನ್ನ ಕೆಲವಿಷ್ಟು ಜನಕ್ಕೆ ಮಾತ್ರ ಕೊಟ್ಟಾರ. ಅದರಲ್ಲೂ ಕೂಡ ನಮ್ಮ ಕಳಬಾಳ್ ಕುಟುಂಬ ನಮ್ಮ ಯುವಕ ಬಹಳ ಖುಷಿ ಸಂಗತಿ ಶಿವರಾಜ್ ಬಹಳ ಖುಷಿ ಸಂಗತಿ. ಮನೆಯ ಕರೆದಂತ ನನ್ನ ಈ ಕಾರ್ಯಕ್ರಮಕ್ಕೆ ಬರಬೇಕು. ಶಿವರಾಜನ ಯುವಕ ಇವತ್ತು ಆರ್ಥಿಕವಾಗಿ ಇವತ್ತು ತನ್ನ ಸ್ವಂತ ಖರ್ಚಿನಲ್ಲಿ ಇವತ್ತು ತುಲಾಭಾರ ಕಾರ್ಯಕ್ರಮವನ್ನ ಇವತ್ತು ಜಗತ್ತಿನ ಒಳಿತಿಗಾಗಿ ಇವತ್ತು ಶ್ರೀಗಳ ತುಲಾಭಾರ ಕಾರ್ಯಕ್ರಮವನ್ನು ಮತ್ತು ಸಾಮೂಹಿಕ ಲಗ್ನವನ್ನ ಇವತ್ತೊಂದು ಮದುವೆ ಆಗ್ಬೇಕಾದ್ರೆ ಲಕ್ಷಗಟ್ಟಲೆ ಖರ್ಚಾಗತ್ತೆ. ಆ ಕುಟುಂಬ ಆ ಸಾಲ ರೇಖ ನಾವೆಲ್ಲ ಹಿಂದೊಂದು ದಿನ ಮಾಡಿ ನೋಡಿವಿ. ಒಂದು 15-20 ವರ್ಷ ಕೆಳಗೆ ಹೆಂಗಿರ್ತಂದ್ರ ಮದುವೆ ಮಾಡ್ಕೋಬೇಕಾದ್ರೆ ಸಾಲ ಇಸ್ಕೊಂತಿದ್ರೆ ಆ ಸಾಲ ಮುಡ್ಸಕ್ ಸಂಬಳ ಕುಡಿತಿದ್ರು. ಅಂತ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದೀವಿ. ಲಕ್ಷಗಟ್ಟಲೆ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಿ ಆ ಕುಟುಂಬ ಆರ್ಥಿಕವಾಗಿ ಸಂಕಷ್ಟ ಸಿಕ್ಕಂತ ಮುಂದೆ ಬರ್ತಕ್ಕಂಥ ಪೀಳಿಗೆ ಕೂಡ ಸರಿಯಾಗಿ ಶಿಕ್ಷಣ ಕೊಡಂತ ವ್ಯವಸ್ಥೆ ಆಗ್ತಿರ್ಲಿಲ್ಲ. ಆ ಆರ್ಥಿಕ ಸಂಕಷ್ಟವನ್ನು ಎಲ್ಲವನ್ನು ಕೂಡ ಯುವಕ ಶಿವರಾಜ್ ವಹಿಸಿಕೊಂಡು ಆ ಕುಟುಂಬಕ್ಕೆ ನೆಮ್ಮದಿ ಬದುಕನ್ನು ಕಟ್ಟಿಕೊಳ್ಳೋ ಜೊತೆಗೆ ಇವತ್ತು ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಮಾಡಿ ಇವತ್ತು ಲೋಕ ಕಲ್ಯಾಣಕ್ಕಾಗಿ ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಆ ಬೀರಲಿಂಗೇಶ್ವರ ಶ್ರೀಗಳ ಆಶೀರ್ವಾದ ಮೂಲಕ ಇನ್ನು ಹೆಚ್ಚು ಇದು ಎಂತ ಕಾರ್ಯ ಅಂದ್ರೆ ಇವತ್ತು ನಾಳೆ ಸಾಮೂಹಿಕ ವಿವಾಹಗಳು ತುಂಬಾ ಕಡಿಮೆ ಆಗಿದ್ದಾವೆ. ಮನೆಯಲ್ಲಿ ಎಷ್ಟೇ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಹೊರತು ಸಾಮೂಹಿಕ ಮದುವೆಗಳು ಮಾಡೋದು ತುಂಬಾ ಕಡಿಮೆ. ಆದರೆ ಸ್ವಾಮೀಜಿಯವರ ಆಶೀರ್ವಾದ, ತುಲಾಭಾರ ಇವೆಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡಿದ್ದ ಶಿವರಾಜ್ ಅವರು ಮತ್ತು 8 ಜೋಡಿ ಮದುವೆ ಮಾಡಿದ್ದಕ್ಕಾಗಿ ಅವ್ರಿಗೂ ಧನ್ಯವಾದಗಳು. ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಇರಲಿ. ಇನ್ನು ಕೆಲಸ ಇಂಥ ಸಂದರ್ಭದಲ್ಲಿ ಸುಮಾರು 8 ಏನು ಜೊತೆಗಳನ್ನ ಲಗ್ನ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಪುಣ್ಯದ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ವಿಶೇಷವಾಗಿ ಇವತ್ತು ನೋಡ್ರಿ, ಲಗ್ನ ಮಾಡೋದಂದ್ರೆ ಬಹಳ ಕಷ್ಟದ ಕೆಲಸ. ಆದರೂ ಸಹಿತ ಎಲ್ಲರನ್ನು ಕರೆದುಕೊಂಡು ತಮ್ಮ ಒಂದು ಮದುವೆಯಲ್ಲಿ ತಮ್ಮ ಕುಟುಂಬದ ಪರವಾಗಿ ಅವರಿಗೆ ಎಲ್ಲ ಸಾಮೂಹಿಕ ಮದುವೆಗಳನ್ನು ಮಾಡೋದ್ರ ಮುಖಾಂತರ ಜೊತೆಗೆ ಪೂಜ್ಯರ ತುಲಾಭಾರ ಇದು ಒಂದು ನಾನು ಪದೇ ಹೇಳ್ತಾ ಇರ್ತೇನೆ. ಗಂಗಾವತಿ ಅಂದ್ರೆ ಸಂತರು ಶರಣರು ಮಹಂತರು ನಡೆದಾಡಿದಂಥ ಪುಣ್ಯಭೂಮಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಸಹಿತ ಹೇಳಬೇಕಾಗ್ತದೆ. ಆ ದಿಶೆಯಲ್ಲಿ ಪೂಜೆ ಮಾಡಿಸಿದ್ದಾರೆ. ಆದ ಕಾರಣ ಒಂದು ನಮ್ಮ ಶಿವರಾಜ ತಳಬಾಳು ಆ ಕುಟುಂಬಕ್ಕೂ ಸಹಿತ ಭಗವಂತ ಒಳ್ಳೇದು ಮಾಡಲಿ. ಜೊತೆಗೆ ವಿಶೇಷವಾಗಿ ಅವ್ರು ಮಾಡುವಂತ ಕಾರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ನನ್ನನ್ನು ಕರೆಸಿ ಒಂದು ತೋರಿಸಿದಂತ ನಿಮ್ಮ ಗೌರವ ಪ್ರತಿ ಒಂದು ಕಡೆ ಸಾಮೂಹಿಕ ಮದುವೆಗಳು ಆಗ್ತಾ ಇದಾವೆ. ಸಾಮೂಹಿಕ ಮದುವೆ ಮಾಡ್ಕೊಂಡಿದ್ದೀರ ಅಂತಂದ್ರೆ ಈಗ ನಾವು ಒಂದು ಮದುವೆ ಮಾಡ್ಬೇಕಂತಂದ್ರೆ ತುಂಬಾ ಕಷ್ಟ ಪಡ್ತೀವಿ. ಅಂತದ್ರಲ್ಲಿ ನೀವು ಏನು ಮದುವೆ ಮಾಡ್ಕೊಂತ ಇದ್ದೀರಾ ಮತ್ತೆ ಅದೇ ರೀತಿಯಾಗಿ ಸ್ವಾಮೀಜಿಗಳ ಒಂದು ಆಶೀರ್ವಚನಗಳ ಮೂಲಕ ಮಾಡ್ತಾ ಇದ್ರ ಅಂತಂದ್ರೆ ನಿಮ್ಮ ಒಂದು ಏನಿದೆ ಅಲ್ಲ ಈಗ ಒಂದು ಮದುವೆ ಮಾಡ್ಕೊಂಡಿದ್ದೀರಾ, ನೀವು ಒಂದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಪುಣ್ಯವಂತರ ಅಂತಾನೆ ನಾವು ಹೇಳ್ಬೋದು. ಯಾಕಂತಂದ್ರೆ ನೋಡಿ, ನಾವು ಮದುವೆ ಮಾಡ್ಬೇಕಂತಂದ್ರೆ ಒಂದು ತಿಂಗಳಾನುಗಟ್ಟೆ ಮದುವೆ ಮಾಡಿ ಅವರು ಇವರು ಅಂತ ಹೇಳಿ ಎಲ್ಲರೂ ನಾವು ಕರೆಸ್ಬೇಕಂತಂದ್ರೆ ನಾವು ತುಂಬಾ ಕಷ್ಟಗಳನ್ನು ಪಡಬೇಕಾಗುತ್ತೆ. ಬಟ್ ನಿಮ್ಗಲ್ಲ, ನಿಮಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ನಿಮ್ಮ ಒಂದು ಮದುವೆ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಅಂತಂದ ಏನು ಶಿವರಾಜ್ ಅವರು ಒಂದು ಪಣ ತೊಟ್ಟಿದಾರಲ್ಲ, ಅವರ ಒಂದು ಪರಿವಾರಕ್ಕೆ ನಾವು ಒಂದು ತುಂಬ ಹೃದಯದ ಧನ್ಯವಾದಗಳನ್ನು. ಒಂದು ಮನೆ ಮಾಡಬೇಕಾದ್ರೆ ಏನು ಕಷ್ಟ ಮನೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಏನಿಲ್ಲ, ಅದು 2 ಸವಾಲಿನ ಕೆಲಸ. ಇವತ್ತು ಸವಾಲನ್ನ ಇವತ್ತು ಸಿಕ್ಕಂತವರಾದ್ರೆ ನಮ್ಮ ಶಿವರಾಜ್ ದಂಪತಿಗಳು ಮತ್ತು ಕಟ್ಟಿಮನಿ ದಂಪತಿಗಳು ತನ್ನ ಮಕ್ಕಳೊಂದಿಗೆ ಜೊತೆ ಮಾಡೋದಷ್ಟೇ ಇಲ್ಲ, ಪರರ ಹಿತಕ್ಕಾಗಿ ಪರೋಪಕಾರ ಎದುರು ಸೇರಿದ ಹಾಗೆ ಪರರಿಗೆ ಉಪಕಾರ ಆಗೋದು ನಾಗರಿಕ ಮಾರುತಿಯಿಂದ ಒಂದು ಕಾರ್ಯಕ್ರಮ ಮಾಡಿದ್ದು ಬಹಳ ಸಂತೋಷವಾಗಿ. ವೇದಿಕೆ ಮೇಲಿದ್ದಂತ ಜನಪ್ರಿಯ ಸಂಸದರಾದಂಥ ಆತ್ಮೀಯರಾದಂಥ ರಾಜಶೇಖರ್ ಇಟ್ನಾಳ್ ಸರ್ ಅವರೇ, ಈ ಒಂದು ಸಾಮೂಹಿಕ ವಿವಾಹದಲ್ಲಿ ವಿವಾಹ ಮಾಡಿಕೊಳ್ತಿದ್ದಂಥ ನೂತನ ವಧುವರರು ಎಲ್ಲರಿಗೂ ಕೂಡ ನಾನು ಶುಭ ಕೋರ್ತಾ ಇದ್ದೀನಿ. ಶಿವರಾಜ್ ಆತ್ಮೀಯ ಸಹೋದರ ಧಾರ್ಮಿಕ ಕಲ್ಯಾಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ. ಸ್ವಾರ್ಥಕ್ಕಾಗಿ ಅಲ್ದಂಗೆ ಒಂದು ಕಡೆಗೆ ಪೂಜ್ಯ ಶ್ರೀಗಳಿಗೆ ತುಲಾಭಾರ, ಇನ್ನೊಂದು ಕಡೆಗೆ ತನ್ನ ಕುಟುಂಬದ ಸದಸ್ಯರಿಗೆ ಮದುವೆ ಮಾಡೋದು ಅಲ್ದಂಗೆ ಎಲ್ಲರಿಗೂ ಕೂಡ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡುತ್ತಾ ಒಂದು ಸಮಾಜದಲ್ಲಿ ಯುವಕರಿಗೆ ಮಾದರಿ ಆಗಿದ್ದಾನೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಆ ದೇವರು ಶಿವರಾಜ್ ಮತ್ತು ಕುಟುಂಬವನ್ನ ಸುಖ ಸಮೃದ್ಧಿ ಸೌಭಾಗ್ಯದಿಂದ ಕಾಪಾಡಲಿ. ಈ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ಏನು ಇವತ್ತು ವಿವಾಹ ಮಾಡಿಕೊಳ್ತಿದ್ದಂತ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಒಂದು ವಿಶೇಷ ಪದ್ಧತಿ ಐತಿ. ಅದೇನಂದ್ರೆ ನೀವು ಮನೆ ಕಟ್ಲಿ, ಮದುವೆ ಮಾಡ್ಲಿ, ಮಸಣದ ಕಾರ್ಯಕ್ರಮ ಇರ್ಲಿ, ತೊಟ್ಲ ಕಾರ್ಯಕ್ರಮ ಇರ್ಲಿ, ಮೊದಲಿಗೆ ಏನ್ ಮಾಡ್ತಾರೆ, ಗುರುವಿಗೆ ಕರೆಸಿ ಅರ್ಪಣೆ ಮಾಡ್ಕೊಳ್ತಾರೆ. ಗುರು ಕಾಣಿಕೆ, ಗುರುಗಳಿಗೆ ಅರ್ಪಣೆ ಮಾಡ್ತಾರೆ. ನೀವೇನಾದ್ರೂ ಕೇಳ್ರಿ, ತಾವೇ ದುಡ್ದಿರ್ತಾರೆ, ತಾವೇ ಎಲ್ಲ ಕೆಲಸ ಮಾಡಿರ್ತಾರೆ. ಯಪ್ಪ ನೀನ್ ಕೊಟ್ಟಿದ್ದು, ಯಪ್ಪ ನೀನ್ ಕೊಟ್ಟಿದ್ದಂತಾರೆ. ಭಾರತದ ವಿಶೇಷ ಏನು ಅಂತಂದ್ರೆ ಎಲ್ಲವನ್ನ ಗುರುವಿಗೆ, ದೇವರಿಗೆ ಅರ್ಪಿಸ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ನಾವೇ ದುಡಿದ್ರು ನನ್ನದೇನು ಇಲ್ಲ, ಎಲ್ಲ ಗುರು ಕೊಟ್ಟಿದ್ದು, ದೇವರು ಕೊಟ್ಟಿದ್ದು. ಆ ಋಣವನ್ನ ತೀರಿಸಬೇಕು ಅಂತ ಹೇಳಿ ಲಗ್ನ ಇರ್ಲಿ, ಕುಂಭದ ಕಾರ್ಯ ಇರ್ಲಿ, ತೊಟ್ಲ ಕಾರ್ಯ ಇರ್ಲಿ, ಮಸಣದ ಕಾರ್ಯ ಇರ್ಲಿ, ಗುರುಗಳನ್ನು ಕರೆಸಿ 1 ರೂಪಾಯಿ, 10 ರೂಪಾಯಿ, 1000 ರೂಪಾಯಿ ಇಟ್ರೆ ನಮ್ಮ ಋಣ ತೀರ್ತು, ನಮಗೆ ಭಾಗ್ಯ ಸಿಕ್ತು ಅನ್ನುವಂತ ಭಾವನೆಯಲ್ಲಿ ನಾವು ಬದುಕುವಂಥದ್ದು. ಇಂಥ ಪರಂಪರೆಯಲ್ಲಿ ಇವತ್ತು ಕಟ್ಟಿಮಳೆ ಬಂಧುಗಳು, ತಳಬಾಳ ಬಂಧುಗಳು ತಮ್ಮ ಮನೆಯ ಲಗ್ನದ ಜೊತೆಗೆ ಗುರು ಕಾಣಿಕೆಯನ್ನು ಅರ್ಪಿಸೋದ್ರ ಜೊತೆಗೆ ಸುಮಾರು ಜೋಡಿಗಳಿಂದ 8 ಜೋಡಿಗಳಿರ್ಬೇಕು. 8 ಜೋಡಿಗಳಿಗೆ ತಾಳಿ ಭಾಗ್ಯವನ್ನ ಕರುಣಿಸಿದರೆ ಹೊಟ್ಟೆ ತುಂಬಿಸುವಂತ, ಹೊಟ್ಟೆಗೆ ಅನ್ನವನ್ನು ಹಾಕುವಂಥದ್ದು ಶ್ರೇಷ್ಠವಾದ್ದು. ಈ ನೆಲೆಯಲ್ಲಿ ಸರ್ಕಾರಗಳು ಸಹಿತ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಕಿತ್ಕೊಂಡು ತಿನ್ನುವಂಥದ್ದು ಅಲ್ಲ, ಹೊಟ್ಟೆ ಬಡ ತಿನ್ನೋದು ಬೇರೆ, ಬೆನ್ನು ಚಪ್ಪರಿಸಿ ಪ್ರೋತ್ಸಾಹ ಮಾಡೋದು ಬೇರೆ. ಬಹಳ ಮಂದಿ ಬೆನ್ನು ಚಪ್ಪಿಸೋ ನೆಪದಲ್ಲಿ ಬೆನ್ನಿಗೆ ಗುದ್ದುವಂತ ಬಹಳ ಕೆಲಸ ಮಾಡ್ತಾರೆ. ಈ ನೆಲೆಯಲ್ಲಿ ನೀವೆಲ್ಲರೂ ಹೆಣ್ಮಕ್ಳು ಸೇರಿದರೆ ನೀವು ಸಂಸಾರದ ಆಧಾರ ಸ್ತಂಭ. ನಿಮ್ಮ ಮಾತು, ನಿಮ್ಮ ಬಾಯಿ, ಯಾರ ಹೆಣ್ಮಕ್ಳು ಬಾಯಿ ಬಿಗಿ ಇರುತ್ತೆ ಅಂತವ್ರ ಮನೆತನ ನಡೀತದೆ ಚೆನ್ನಾಗಿ. ಯಾವ ಗಂಡು ಮಕ್ಕಳು ದೊಡ್ಡ ಏನೋ ಸೋಮಾರಿತನ ಬಿಟ್ಟು ದುಡಿತಾರೆ ಅಂತವ್ರ ಮನೆತನ ಅಭಿವೃದ್ಧಿಯನ್ನಾಗುತ್ತೆ. ಇವತ್ತು ಶ್ರೀಮಂತರ ಮನೆ ಬಾಗ್ಲ ಕಾದ್ಕೊಂಡು ಅವ್ರು ಕೂಡ 500,000 ರೂಪಾಯಿ ತಗೊಂಬಂದು ಕುಡಿದು ಸಂಸಾರ ಮಾಡುವಂತ ಹುಡುಗರು ಮನೆಗೆ ಹೆಚ್ಚಾಗ್ತಾ ಇದ್ದಾರೆ. ಕುಡುಕರು ಹೆಚ್ಚಾಗ್ತಾ ಇದ್ದಾರೆ, ಮಾಂಸಾಹಾರಿಗಳು ಹೆಚ್ಚಾಗ್ತಾ ಇದ್ದಾರೆ. ಚಟಗಳನ್ನ ಕಡಿಮೆ ಮಾಡ್ಕೊಂಡು ನೀನ್ ಇವತ್ತು ಮಹಾರಾಜ ಆಗಿದೆಯಪ್ಪ ಅಂತ ನಿಮಗೆ ಇವತ್ತು ಅದಕ್ಕೆ ಮಾಸಿಂಗ ಕಟ್ತಾರೆ. ಮಹಾರಾಜನ ಪ್ರತೀಕ ನೀನು. ಇವತ್ತು ಗಂಡು ಮಕ್ಕಳು ಮದುವೆ ಆದಂತವ್ರು ಕಸ ಗುಡಿಸಾದ್ರೂ ನಾನು ಹೆಂಡತಿನ ಸಾಕ್ತೀನಿ ಹೊರತು ಮಂದಿ ಕೈಯೊಡ್ಡಿ ನನ್ನ ಕುಟುಂಬ ಸಾಕೋದಿಲ್ಲ ಅನ್ನುವಂತ ಪ್ರತಿಜ್ಞೆಯನ್ನ ಇವತ್ತು ಬ್ರಹ್ಮನ ಸಾನ್ನಿಧ್ಯದಲ್ಲಿ ಬ್ರಹ್ಮಗಂಟೆ ಅಂತ ಕಟ್ಟಿರ್ತಾರೆ. ಬ್ರಹ್ಮನ ಸಾಕ್ಷಿಯಾಗಿ ನಾನು ಹೆಂಡತಿನ ಸಾಕ್ತೀನಿ. ಆ ತಂದೆ ತಾಯಿ ಮನೆಗೆ 4 ಬಂದ್ರೆ ಚಾ ಕುಡಿಸ್ತೀನಿ, ನೀರ್ ಕೊಡ್ತೀನಿ, ಊಟ ಮಾಡ್ತೀನಿ, ಊಟ ಮಾಡಿಸ್ತೀನಿ ಅನ್ನುವಂತ ಹೆಣ್ಮಕ್ಳು ಮನೆಗೆ ಹೆಚ್ಚಾಗ್ಲಿ. 4 ಮಂದಿ ಹೆಚ್ಚಿಗೆ ಬಂದ್ರೆ ಯಾಕೆ ಕರ್ಕೊಂಬಂದ ನನ್ನ ಗಂಡ ಅಂತ ಅಡಿಗೆ ಮನೆಗೆ ಹೋಗಿ ಜಗಳ ಆಡುವಂತ ಹೆಣ್ಮಕ್ಳುಗಳು ಕಡಿಮೆ ಆಗಲಿ. ಎಷ್ಟೇ ಮಂದಿ ಬಂದ್ರು ನಾನು ಊಟ ಹಾಕ್ತೀನಿ ಅನ್ನುವಂತಹ ಸೌಭಾಗ್ಯವತಿ ಅನ್ನಪೂರ್ಣೇಶ್ವರಿಗಳಾಗಿ ನೀವೆಲ್ಲರೂ ಇರಬೇಕು ಅಂತ ಹೇಳಿ ಇವತ್ತು ಗುರುಗಳ ನಮಗೆ ತುಲಾಭಾರವನ್ನ ಸೇವೆ